ಮಮತಕ್ಕ ಮಮತಕ್ಕ ಹಾಲು 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 ಬಿರ್ನ ಬನ್ನಿ. ನಾನು ಬ್ಯಾರೆ ಮಂತಕ್ಕೆ ಹೋಗ್ಬೇಕು. ಏಸತ್ ಕಾಯ್ಬೇಕು ಇವ್ರ ಮನೆಗಂತೂ. ಏನೋ ಶಾನೆ ತಗತ್ತಾನೆ ಅಂತ ಕೊಡ್ತೀನಿ. ಇಲ್ಲ ಅಂದಿದ್ರೆ ನಾನಂತೂ ಕೊಡ್ತಾ ಇರಲಿಲ್ಲ. ಅಯ್ಯೋ ಬರ್ರಾಕೋ ಬಿರ್ನಾ. ಓ ಕೊಡಪ್ಪ, ಏನು ತಡ ಆಗ್ಬಿಟ್ರಂತೂ ನಮ್ಮ ಮನೆ ಟಾಪ್ ಕಿತ್ತೋಗಂಗೆ ಬಡ್ಕೊಂಡ್ಬಿಡ್ತೀನಿ ನೀನಂತೂ. ಎಲ್ಲ ಒಳಗಡೆ ಕ್ಯಾಮಿಗಳು ಮಾಡ್ತಿರ್ತಾರೆ, ಬರ್ಬೇಕಲ್ಲ. ಕೊಡು ಕೊಡಿ ಕಡೆ ನಿಂದೆ ಮೇಲ್ ಬಿಡೋಣ. ಹೆಂಗೋ ಅತ್ಲಾಗ ಇಬ್ಬಿಬ್ರು ಎಂಡ್ರನ್ ಕಟ್ಕೊಬಿಟ್ಟು ಸುಖವಾಗಿ ನಿಮ್ದೇಗನ ಇದೆಯಾ. ಅಯ್ಯೋ ನಮ್ಮ ಮನೆಗೆ ನೋಡಪ್ಪ, ನಾನೇ ಬುಡ್ಕೊಂಡು ಸಾಯ್ಬೇಕು. ನನಗೆ ಯಾವ್ದನ್ನ ಇನ್ನೊಂದು ಯಾವ್ದನ್ನ ಹುಡುಗಿ ಕೊಡ್ತಾರೆ ಕೇಳೋಣ. ಅತ್ಲಾಗ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟು ಇನ್ನೊಂದು 4 ವರ್ಷ ಕಟ್ಕೊಬಿಟ್ಟು ಆರಾಮಾಗಿ ನಿಮ್ದೇಗಾದ್ರೂ ಇದ್ಬಿಡ್ತೀನಿ. ಲೋ ನೆಮ್ಮದಿಗಿದ್ಯಾ ಅಂತ ಅನ್ಕ ಇನ್ನೊಬ್ಳು ಕಟ್ಕೊಬಿಟ್ಟು ಏನು ಬಾಯ್ ಬಡ್ಕಂತೀಯಲ್ಲ ನೀನು. ಯಪ್ಪ ಶಿವನೇ, ಇನ್ನೊಬ್ರು ಹುಡುಗಿ ಸಬಾಸ ಬೇಡ, ಸುಮ್ಕಿರು. ಕೊಡು ಹಾಲು ಕೊಡಿಲಿ. ಏನ್ರಿ ಇದು? ವಾ ಶಾರದಾ, ನಾನೇ ಇಸ್ಕೊಂಬಿಟ್ಟು ಬರ್ತಿದ್ದೆ ಹಾಲು. ಈ ಅಪ್ಪನೇ ನೀಯ ನಮ್ಮ ಮನೆಗೆ ದಿನಾನು ಹಾಲು ಹಾಕೋದು. ಅದಕ್ಕೆ ನೀ ಬಂದವನೇ. ನೀವು ಯಾರು ಇರ್ಲಿಲ್ವಲ್ಲ, ಮಮತಾ ಇನ್ನು ಮನೆ ಕಂಡೆ ಅವಳೇನೋ. ನಾನು ಅದಕ್ಕೆ ನೀನು ಬೇರೆ ಕ್ಯಾಮೆ ಮಾಡ್ತಾ ಇದ್ದೆ. ನಾನು ಅತ್ಲಾಗ ಬಂದ್ಬಿಟ್ಟೆ ಅತ್ತ. ಏನು ಬಿಡು ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟ ಹಾಲ. ಓ ಹಂಗ ತಡಿಯೋಣ, ಬರ್ತೀನಿ ಒಂದು ನಿಮಿಷ. ಇವಳು ಯಾಕೆ ಹಿಂಗೆ ಹೊಂಟೋದ್ಲಲ್ಲ ಒಳಗಡಿಕೆ? ಅಯ್ಯೋ ಬಿಡು. ಇವಳೇನಾ ನಿಮ್ಮ ಎಳ್ಳೆ ಏನ್ರಣ್ಣ? ಅವಕ್ಕನೇನಾ? ಹೂ ಕಣಪ್ಪ, ಇವಳೇನು ಎಳ್ಳೆ ಅಂಡ್ರು. ಏನೇನೋ ಆಗೋಗ್ಬಿಟ್ಟತ್ಲಾಗ ಹೆಂಗೋ ಸುರೋಯ್ತು ಜೀವನ. ಈ ಮಿಳ್ಳೆಗೆ ಹಾಕೋಣ, ಒಂದು 2 ಪಾಯಿಂಟ್ ಹಾಕೋಣ ಸಾಕು. ಲೇ ಶಾರದಾ, ನಮ್ಮನೆಗೆ ಎಷ್ಟು ಜನ ಇದೀವಿ? 4-5 ಜನ ಇದೀವಿ ನಾವು ಮನೆಯಾಗೆ. ಅದ್ರಾಗೆ ಬೋರಿನೇನಿಯ ನೀನು 2 ಪಾಯಿಂಟ್ ಹಾಲು ಕೇಳ್ತಿದ್ಯಲ್ಲ, ಅದು 1 ಲೀಟ್ರ್ ಹಾಲು. 1 ಲೀಟ್ರ್ ಹಾಕಿಸ್ಕೊಂತ ಇರೋದು ಮನೆಗೆ ಆಯ್ತದ ಬಿಡು, ಕಾಪಿ ಗೀಪಿ ಎಲ್ಲ ಕುಡ್ಕೊಳಕ್ಕೆ. ಅಯ್ಯೋ ಸುಮ್ಕಿರಿ, ನಿಮ್ಗೆ ಏನು ಗೊತ್ತಾಯ್ತದೆ? ಅಯ್ಯ ನಿಮ್ಮ ಅಕ್ಕಿಷ್ಟು. ಇವ್ರು ನೋಡಿ, ಇವನು 1 ಲೀಟ್ರ್ ಅಂತ ಹಾಲು 1 ಲೀಟ್ರ್ ತಗೊಬಿಡಕಾಯ್ತದ? ಒಂದು ವಾರಕ್ಕೆ ಪೂರ್ತಿ 1 ಲೀಟ್ರ್ ಕುಡಿಬೇಕು ಅಷ್ಟೇ. ನೀನಿಯ ಹಂಗೆ ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಒಂದು ದಿನಕ್ಕೆ 1 ಲೀಟ್ರ್ ಕುಡ್ಕೊಂಡೇನು ಎಲ್ಲರೂ ಏನಾಗಬೇಕು ಅನ್ಕೊಬಿಟ್ಟವ್ರೆ. ನೀವು ಇತ್ತಾಗ ಬನ್ನಿ, ಸೈಡಿಗೆ ಬನ್ನಿ. ಅಯ್ಯೋ ಶಿವನೇ, 1 ಲೀಟ್ರ್ ಹಾಲು ಕುಡಿತಿದ್ರೆ ಇವರು. ನನಗಂತೂ ನೆನೆಸ್ಕೊಂಡ್ರೆ ಗಾಬರಿ ಆಯ್ತೈತೆ. ಅಲ್ಲ ಕಣ, 1 ಲೀಟ್ರ್ ಹಾಲನ್ನ ನಮ್ಮ ಒಳ್ಳಿಗೆ ಕಾಪಿ ಮಾಡ್ಕೊಡ್ಬೋದು ಅಂತದ್ರಾಗೆ ಒಂದು ಮನೆಗೆ 1 ಲೀಟ್ರ್ ಹಾಲು ತರಿಸ್ಕೊಂಡಿರೋದು ನೋಡಿ. ಏನು ಗೊತ್ತಾಗಕ್ಕಿಲ್ಲ, ಮಂಗಳಿದ್ದಂಗೆ ಅದು ಹೆಂಗೆ ಕಾಪಿ ಮಾಡ್ಕೊಂಡು ಕುಡಿತಿದ್ರು ಏನೋ. ಅಣ್ಣ 2 ಪಾಯಿಂಟ್ ಹಾಕೋಣ ಸಾಕು. ಅಯ್ಯೋ ಇವಳು ಯಾರೋ ಕಂಜೂಸ್ ಪಾರ್ಟಿ ಅನ್ನಿಸ್ತದಲ್ಲಪ್ಪ. 1 ಲೀಟ್ರ್ ಹಾಲು ಕೊಡ್ತಾ ಇದ್ದೆ, 2 ಪಾಯಿಂಟ್ ಅಂತೆ. ಅಯ್ಯೋ ಅಕ್ಕ, ದಿನ 1 ಲೀಟ್ರ್ ಎಣ್ಣೆ ಕೊಡ್ತಾ ಇದ್ದಿದ್ದು ನಾನು. ಅಯ್ಯ ದಿನ ಕೊಡ್ತಾ ಇದ್ದೆ ಅಂದಿದ ತಕ್ಷಣ ಏನಿಯಾ ನಮಗೆ ದಿನ ತಗೋಬೇಕು ಅಂತೀವನಾರ? ನಿನ್ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟಿದ್ವಿನಪ್ಪ. ಕೊಡಿತ್ಲಾಗೆ 2 ಪಾಯಿಂಟ್ ಹಾಕ್ಬಿಟ್ಟು ಹೋಗು. ಇಲ್ಲಾಂದ್ರೆ ಬ್ಯಾಡ್ರೆ ಬೇಡ ಹೋಗು. ಕಾಪಿ ಕುಡಿಯೋದು ಬಿಟ್ಬಿಟ್ರೆ ಸಕ್ಕರೆ ದುಡ್ಡು ಮಿಕ್ಕತ್ತದೆ, ಕಾಪಿ ಪುಡಿ ದುಡ್ಡು ಮಿಕ್ಕತ್ತದೆ, ಗ್ಯಾಸ್ ಮಿಕ್ಕತ್ತದೆ, ಎಲ್ಲ ಮಿಕ್ಕತ್ತದೆ. ಅಯ್ಯೋ ಬ್ಯಾಡ್ರೆ ಬೇಡ ಹೋಗಪ್ಪ. ಇಲ್ಲ ಕಣಕ್ಕ, 2 ಪಾಯಿಂಟ್ ಯಾಕೆ ನಿಂತಾಗ ಒಳ್ಳೆ ಕಂಜೂಸ್ ಗಿರಾಕಿ. ಸರಿ ಸರಿ, ನೀನು ಹೋಗ್ಬೋದು. ನಾಳೆಯಿಂದ ನೀನೇನು ಹಾಲು ತಗೊಬಿಟ್ಟು ಬರ್ಬೇಡ. ಯಾಕಕ್ಕ, ಯಾಕೆ ಕಾಲು ಚೆನ್ನಾಗಿಲ್ವಾ? ಹಾಲೇನು ಸಂದಕವೆ ಅಲ್ಲ, ನಮ್ದು ನಮ್ಮೂರ್ನಾಗೆ ಕರಿ ಹೊಸ ಐತೆ. 2 ಹೊಸ ಮಾಡಿಕೊಂಡಿದ್ವಿ ನಾವು. ಬಂದ್ಬಿಟ್ನಲ್ಲ, ನಾನು ತರಲಿಲ್ಲ ಇವತ್ತು. ನಮ್ಮ ಕೆಲಸದವನಿಗೆ ಹೇಳಿದೀನಿ, ಹೊಡ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೊಡ್ಕೊಂಬಿಟ್ಟು ಬರ್ತಾನೆ. ನಮ್ದು ಕರಿ ಹೊಸ ಐತೆ, ಏನು ಬೇಡ. ನೀನು ಹೋಗೋಣ, ನೀನು ಹೋಗು. ಒಳ್ಳೆ ಕಂಜೂಸ್ ಗಿರಾಕಿನಲ್ಲಪ್ಪ. 1 ಲೀಟ್ರ್ ಹಾಲು ಹೆಂಗೋ ತಗೋತಿದ್ರು, ಹಾಳು ಮಾಡಾಕ್ಬಿಟ್ಲಿ ಎಂಬಂದು. ನಾನಿವತ್ತು 1.5 ಲೀಟ್ರ್ ಹಾಲು ಬೇಕಾ ಅಂತ ಕೇಳೋಣ ಅಂತ ಅನ್ಕೊಂಡು ಬಂದೆ. ಅಷ್ಟ್ರಾಗ ಆಗ್ಲೇನಿಯಾ ಹಿಂಗಾಗೋಗ್ಬಿಡ್ತು. ಏನು ಮಾಡೋದು ಬಿಡು, ಹಣೆ ಬರಹ. ರೀ, ನಿಮ್ಗೆ ಏನು ಗೊತ್ತಾಗೋದಕ್ಕಿಲ್ಲ ಬಿಡಿ. ನಿಮ್ಮ ತಲೆನಾಗ ಅದು ಏನಾಯ್ತೋ ಏನು ಕತೆಯೋ ಏನು ಗೊತ್ತಾಗಕ್ಕಿಲ್ಲ ನಿಮ್ಗಂತೂ. ಅಲ್ಲ, ಯಾವ 2 ಪಾಯಿಂಟ್ ಕುಡಿಯೋದ್ರಾಗೆ 1 ಲೀಟ್ರ್ ಹಾಕಿಸ್ಕೊಬಿಡ್ತೀರಾ. ಅಯ್ಯ ಈ ಕಡೆ ಬನ್ನಿ. ಥೂ, ಇವಳು ಕಂಜೂಸ್ ಬುದ್ಧಿ ಇಲ್ಲೂ ಬಿಚ್ಚಿಬಿಟ್ಟಲ್ಲಪ್ಪ. ಹೆಂಗೋ ಇನ್ನು ಕಂಜೂಸ್ ಬುದ್ಧಿ ಮಾಡೋಕ್ಕಿಲ್ಲ, ಹೊಟ್ಟೆ ತುಂಬ ತಿನ್ಕೊಂಡಿರೋಣ ಅಂತ ಅನ್ಕೊಂಡ್ರೆ ಅಲ್ಲಿರೋ ಬುದ್ಧಿನೇ ಇಲ್ಲೂ ತೋರಿಸ್ಬಿಟ್ಲು ಕೊಂತ್ರಿ ಇವಳಂತೂ. ಅಯ್ಯೋ 1 ಲೀಟ್ರ್ ಹಾಲು ತಗೊಂತೀರ ಜಾಗಕ್ಕೆ 2 ಪಾಯಿಂಟ್ ತಗೊಬಿಟ್ಲಲ್ಲ ಹಾಲ. ಇವಳೇನು ಕಾಪಿ ಕೊಡಂಗೆ ಕಾಣೆ. ಸುಮ್ಮನೆ ನೆಟ್ಟಗೆ ಹೋಗ್ಬಿಟ್ಟು ಅತ್ಲಾಗೆ ಹೊರಗಡೆನೆ ಕಾಪಿ ಕುಡ್ಕೊಂಬಿಟ್ಟು ಬರೋದು ಎಷ್ಟೋ ವಾಸಿ. ಇವಳು ಎಲ್ಲಿ ಕೊಡ್ತಾಳೆ ಕಾಪಿಯಾ? ಹೋಗನ್ಬಿಡು. ಅಯ್ಯೋ ಇದ್ದರೆ ಗೊತ್ತಾಯಿತು. ಅವ್ರು ಹಾಲನ್ನು ಬಡ್ಕೊಬಿಟ್ಟೆ ಸುಮ್ಕೆನೇ. ಸುಮ್ಮನೆ ಎದ್ದಿದ್ದಾಯ್ತು. ಮಗಳೇ, ಈಚೆ ಕಡೆ ನೋಡ್ತೇನೆ ಆಗ್ಲೇ ಕಸ ಗುಡಿಸಿ ರಂಗೋಲಿ ಎಲ್ಲ ಒಯ್ದುಬಿಟ್ಟವಳು ಕಣಮ್ಮಿ. ರಂಗೋಲಿ ಎಲ್ಲನೂ ನಿನಗೆ 10 ಪೈಸದ ಕೆಲಸನೂ ಇಲ್ಲ. ಇದೇ ನಮ್ಮ ಹಿಂಗೆ ಹೇಳ್ತಿದ್ಯಾ? ಮತ್ತು ಕೆಲಸ ಮಾಡು ಅಂತವಳು ನನಗೆ ಹೇಳು ಇಲ್ಲ, ಏನೂ ಇಲ್ಲ. ಅವಳೇ ನಿನಯ ಮಾಡ್ಬಿಟ್ಟವಳೆ ಎಲ್ಲನೂ. ನಾನೆಲ್ಲೋ ಕೆಲಸ ಮಾಡ್ಬಾ ಅಂತ ಹೇಳ್ಬಿಟ್ಟು ಸುಮ್ಕೆ ರೋದನೆ ಕೊಡ್ತಾಳೆ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಲ್ಲಮ್ಮ ನೀನು. ಹೂ ಕಣಮ್ಮಿ, ಹೂ. ಮತ್ತೆ ಮನೆ ಕ್ಯಾಂಪಿ ಎಲ್ಲ ಮಾಡ್ಬಿಟ್ಟವಳೆ, ಕಸ ಗುಡಿಸ್ಬಿಟ್ಟವಳೆ, ಒಳಗಡೆ ಎಲ್ಲನೂ ಈಚೆ ಕಡೆ ಕಸ ಗುಡಿಸ್ಬಿಟ್ಟವಳೆ, ರಂಗೋಲಿ ಎಲ್ಲ ಮಾಡಿಬಿಟ್ಟವಳೆ. ಏನೂ ಕ್ಯಾಮೆ ಉಳ್ದಿಲ್ಲ. ಹುಡುಗೆ ಪಡಿಗೆ ಏನ ಕ್ಯಾಮೆ ಉಳ್ದೋಯ್ತೋ ಏನೋ ಗೊತ್ತಿಲ್ಲ. ಎಲ್ಲ ಕೆಲಸನೂ ಎದ್ದೊಳಷ್ಟದು ಮುಗಿಸ್ಬಿಟ್ಟವಳಲ್ಲ ಇವಳು. ಹೆಂಗೋ ನನ್ನ ಅದೃಷ್ಟ ಅಂತಾನೆ ನೀ ಅನ್ಕ. ಸದ್ಯ ಆ ಕಿತ್ತೋದು ಮನೆಯಾಡಿ ನನ್ನ ಕರೆದ್ಬಿಟ್ಟು ಕೆಲಸ ಮಾಡು ಅಂತ ಅನ್ಲಿಲ್ವಲ್ಲ ಬಿಡಮ್ಮ. ಓ ಅಕ್ಕ, ಇವಾಗೆದ್ದಾ? ಹ್ಞೂ ಇವಾಗೆದ್ದೆ. ಅದು ಕೆಲಸ ಎಲ್ಲ ನೀನೇ ಮಾಡ್ಬಿಟ್ಟು ಮುಗಿಸ್ಬಿಟ್ಟಿದ್ಯಾ? ನಂಗೆ ಅದೇನೋ ಸುಮ್ಮನೆ ಕುಂತ್ಕೊಳ್ಳಿರೋದು ಅಂದ್ರೆ ಆಗಕ್ಕಿಲ್ಲ ಕಣಕ. ನನಗೆ ಆವತ್ತಿಂದನೂ ಅಷ್ಟೇ, ಸುಮ್ಮನೆ ಕುಂತ್ಕೊಳ್ಳೋದು ಅಂತಂದ್ರೆ ಆಗಕ್ಕಿಲ್ಲ. ಪಟ 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 ಅಂತ ಎಲ್ಲ ಕ್ಯಾಮೆನ ಮುಗಿಸ್ಬಿಡೋದು, ಆಮೇಕಿಂತ ಬೇಕಾದ್ರೆ ಕುಂತ್ಕೊಳ್ಳೋದು, ಇಲ್ಲ ವಾಲ್ಟಾಗಿಲ್ತಕ್ಕೆ ಹೋಗೋದು. ಅದೇ ಕ್ಯಾಮೆನ ನೀ ನನಗೆ ಕುಂತ್ಕೊಳ್ಳಿ ತಿನ್ನೋದು ಅಂದ್ರೆ ನನಗೆ ಆಗಕ್ಕಿಲ್ಲ ನೋಡಕ್ಕ. ನನಗಂತೂ ಅವತ್ತು ಬಂದ್ಬಿಟ್ಟೈತೆ ಮೈಯಾಗೆ. ಅದಕ್ಕೆ. ಹೌದಾ, ಸರಿ ಕಾಪಿ ಮಾಡ್ಲಾ?
ಏ ಕಾಪಿ ಏನಕ್ಕ ಮಾಡನ್ ಬಿಡಿ. ಇವಾಗ ಬೆಳಿಗ್ಗೆ ಇನ್ನೇನು ಟೇಮ್ ಆಗೋಗ್ಬಿಟ್ಟೈತೆ. ಆಮೇಕಿಂದ ಮಾಡ್ಕೊಂಡು ತಿಂಡಿ ಗಿಂಡಿ ಆದ್ಮೇಲೆ ಸಂಜೆ ಮಾಡ್ಕೊಂಡು ಕುಡಿದ್ರಾಯ್ತು. ಒಂದು ಟೈಮ್ ಕುಡಿಬೇಕೇಳಕ್ಕ. ಶಾನೆ ಕಾಪಿ ಗಿಪಿ ಎಲ್ಲ ಕುಡಿಯಕ್ಕೆ ಹೋಗ್ಬಾರ್ದು ಬೆಳಗ್ಗೆ ಟೈಮಿಗೆ. ಇವನೇನು ಟೈಮ್ ಬೇರೆ ಆಗೋಗ್ಬಿಟ್ಟೈತೆ. ಬೆಳಿಗ್ಗೆ ಇನ್ಮೇಲೆ 7 ಗಂಟೆಗೆ ಮಾಡ್ಕೊಂಡು ಕುಡಿದ್ಬಿಟ್ರೆ ಇನ್ನು ಸಂಜೆ ಏನಕ್ಕೆ ಬಿಡು ಸಂಜೆ ಒಂದಕ್ಕಿಂತ ಇನ್ನೊಂದಿನ ಬೆಳಗ್ಗೆ ನೀವು ಕುಡಿಯೋದು ಕಾಪಿಯ. ಹ್ಞೂ ಹೇಳಮ್ಮ, ಸುಮ್ಮನೆ ಆರೋಗ್ಯ ಕೆಡ್ತದೆ. ಅಲ್ಲ, ಇಬ್ರು ಸೊಸೆರ್ ಮನೆಗಿದ್ದೀರಾ, ಕಾಪಿ ಕೊಡೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಮಾತಾಡ್ಕೊಂಡು ನಿಂತಿದ್ದೀರಲ್ಲ ಬೆಳಗ್ಗೆ ನೀಯ? ಕ್ಯಾಮೆ ಯಾರು ಮಾಡಬೇಕು ಅಂತ ಕಿತ್ತಾಡ್ತಿದ್ದೀರೋ? ಇಲ್ಲ ಕಣ್ ಬೀಗ್ರೆ, ಎಲ್ಲಾ ಕೆಲ್ಸನೂ ಶಾರದನೆಯ ಮಾಡಿ ಮುಗಿಸ್ಬಿಟ್ಟವಳು ನೋಡಿ. ಏನು ಮನೆಯ ಕ್ಯಾಮೆನೆಯ ಇಲ್ಲ, ಕಿತ್ತಾಡೋದಿನ ಎಲ್ಲಿಂದ ಬಂತು? ಅಯ್ಯೋ ಅತ್ತೆ, ಕಾಪಿ ಮಾಡೋಣ ಅಂತ ಅನ್ಕೊಂಡೆ. ನಿಮ್ಗುನು ನಿಮ್ಗೆ ಆಮೇಕಿಂದ ಶುಗರ್ ಐತಾ ಏನೈತೆ ಎಲ್ಲ ತಿಳ್ಕೊಬೇಕಲ್ವಾ. ಶಾನೆ ಕಾಪಿ ಕುಡಿಬಾರ್ದು ಕಣತ್ತೆ. ಶಾನೆ ಕಾಪಿ ಕುಡಿದ್ಬಿಟ್ರೆ ಬೀರ್ನ ಸಿಗುನ್ ಪದ ಸೇರ್ಕೊಬಿಡ್ತಾರಂತೆ. ಅದಕ್ಕೆ ನನಗೆ ಯಾಕೆ ಸುಮ್ಕೆ ಅಂತ ಹೇಳ್ಬಿಟ್ಟು ಕಾಪಿ ಏನು ಮಾಡಕ್ ಹೋಗ್ಲಿಲ್ಲ. ಬುಡಿ ಆಮೇಕಿಂದ ಮಾಡ್ಕೊಂಡು ಕುಡಿದ್ರಾಯ್ತು. ನನಗೆ ಗೊತ್ತಿತ್ತು ಇವಳು ಹಿಂಗೇನೆ ಶುರು ಮಾಡ್ಬಿಟ್ಟು ಕತೆಯ ಕಾಪಿನ ಒಂದು ಕಾಲದ ಹೆಂಗೋ ತೊಳ್ಬಿಡ್ತಾಳೆ ಮುಂದಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇಬ್ರು ನನ್ವೆ ಜೊತೆಗಿತ್ತೀರಾ. ಕೆಲಸನ ಹೆಂಗೋ ಹಂಚ್ಕೊಂಡು ಮಾಡ್ಕೊಂಡು ಹೋಗಿ. ಅಯ್ಯೋ, ಈ ಮನೆಯಾಗ ಹಂಚ್ಕೊಂಡು ಮಾಡ್ಕೊಂಡು ಹೋಗಂತ ಕೆಲಸ ಏನತ್ತೆ ಐತೆ? ಒಬ್ರಿಗೂ ಎಷ್ಟು ಖರ್ಚು ಮಾಡಬೇಕು ಏನು ಮಾಡಬೇಕು ಅನ್ನೋದೇನಿಯಾಗ ಗೊತ್ತಿಲ್ಲ ನೋಡಿ. ನೀವು ಅಂದ್ರೆ ನಾನಂತೂ ನಾನೇನಿಯ ಮನೆ ಕ್ಯಾಮೆ ಗೀಮೆ ಎಲ್ಲನೂ ಮಾಡತ್ಲಾಗ ಮುಗಿಸ್ಬಿಡ್ತೀನಿ ನೋಡಿ. ಇದೇನು ಹೇಳ್ತಾ ಇದೆಯಾ? ಮನೆ ಕ್ಯಾಮೆ ಎಲ್ಲ ನೀನೇ ಮಾಡ್ತೀಯಾ? ನೀನು ಒಬ್ಳೆ ಮಾಡಕ್ಕೆ ನಿಂಗೇನು ಬೇಜಾರಾಗಕ್ಕಿಲ್ವಾ? ನನಗೆ ಅಂತ ಬೇಜಾರಾಯ್ತದೆ, ನನಗೇನು ಬೇಜಾರಾಗಕ್ಕಿಲ್ಲಪ್ಪ. ನೀವೇನ ಹೂ ಅಂದ್ಬಿಟ್ರೆ ನೀವೇನೊಂದು ಕೆಲಸನೂ ಮುಟ್ಬೇಡಿ. ಬೇರೆ ಏನಾರ ಕೆಲಸ ಮಾಡ್ಕೊಳ್ಳಿ ನೀವು. ನಾನು ಮನೆ ಕಾಸ ಮುಸ್ರೆ ಆಮೇಕಿಂದ ಅಡುಗೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊತೀನಿ, ಏನು ತೊಂದರೆ ಇಲ್ಲ. ಅಯ್ಯೋ, ಒಂದಿನಕ್ಕೆ ನೀ ಕಾಪಿ ಲೆಸ್ ಆಯಿತು. ಈಗೇನಾರು ಮನೆ ಕ್ಯಾಮೆ ಎಲ್ಲ ಇವಳೆ ಮಾಡುವಂತ ಹೇಳ್ಬಿಟ್ರೆ ಕೂಳು ಇರಲ್ವಲ್ಲಪ್ಪ ನನಗೆ. ಅಯ್ಯೋ ಶಾರದಾ, ನೀನೇ ಯಾಕೆ ಎಲ್ಲ ಕೆಲಸ ಮಾಡ್ತೀಯಾ? ನಮ್ಮ ಮನೆಯೆಲ್ಲ ಸೇರ್ಕೊಂಡು ಮಾಡ್ರಿ. 4 ಜನ ಮನೆಗೆ ಹೆಂಗುಸ್ರಿದ್ದೀರಾ? ಒಬ್ಬಳೆ ಮಾಡಿದ್ರೆ ಏನು ಸಂದಾಗಿರ್ತದೆ ಕೆಲಸ. 4 ಜನನೂ ಹಂಚ್ಕೊಂಡು ಖುಷಿಯಾಗಿ ಮಾಡಿದ್ರೆ ಅದ್ರ ಸುಖನೇ ನೀಯ ಬೇರೆ ಅಲ್ವಾ? ಹಂಚ್ಕೊಂಡು ಮಾಡೋದೇನೇ ನೀಯ ಒಳ್ಳೇದು. ನೀನು ಒಬ್ಬಳೆ ಏನಕ್ಕೆ ಮಾಡ್ತೀಯಾ? ಮಮತಾ, ನೀನು ಎಲ್ಲನೂ ಕೈ ಜೋಡಿಸ್ಬಿಟ್ಟು ಮಾಡಿ ರೀ. ಅವಳೇ ನೀನು ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ನೀವು ಒಪ್ಕೋತಾ ಇದ್ರೆ ಇದೇನ್ರಿ ನೀವು? ನಾವ್ ಹೆಂಗೋ ನಮ್ಮಿಬ್ರು ಅಡ್ಜಸ್ಟ್ಮೆಂಟಾಗಿ ಹೆಂಗೋ ಇದೀವಪ್ಪ. ನೀವು ನೋಡಿದ್ರೆ ನೀವೇನೇನಿಯ ಬಂದ್ಬಿಟ್ಟಿದ್ದೀರಾ ಮದ್ಯಕ್ಕೆ ನಂದೇ ಲೇಕ್ಲಿ ಅಂತ ಹೇಳ್ಬಿಟ್ಟು. ನಂಗೆ ಇದೇನೇನಿಯಪ್ಪ, ನಂಗೆ ಇಷ್ಟ ಆಗಕ್ಕಿಲ್ಲ ಅಂತ ಹೇಳಿದ್ರೆ ಇದೇನೇನಿಯ? ನೀವು ಸುಮ್ಕಿರ್ತೀರ ವಸಿ. ಅವಳೆಲ್ಲ ಮಾಡ್ತೀನಿ ಅಂತ ಹೇಳ್ತಾವಳು ತಾನೆ. ಮಾಡ್ಲಿ ಬಿಡಿ, ನಿಮ್ಗೇನು ಕಷ್ಟ? ಓಹೋ, ಚಿಕ್ಕಂತಿ ಮೇಲೆ ಏನು ಪಿರುತಿ ಶಾನೆನಾ? ನನ್ನ ಮೇಲೆ ಪಿರುತಿ ಇಲ್ವಾ? ನಾನೀಗ ಬಸ್ರಿ ಆದವಳು ಸ್ವಲ್ಪ ಹುಷಾರಾಗೆ ನೆಮ್ಮದಿಗೆ ಇರ್ಬೇಕು ತಾನೆ. ಅಯ್ಯೋ ಮಮತಿ, ನಿಂಗೆ ಅರ್ಥ ಆಯ್ತಿಲ್ಲ. ಅವಳು ಕೂಳು ಹಾಕಲ್ಲ ಅಷ್ಟೇ ನಮಗೆ ಅಂತ ಕಂಜೂಸ್ ಪಾರ್ಟಿ. ಅವ್ರ ಅಪ್ಪ ಅಮ್ಮನೂ ಕಂಜೂಸು, ಅದಕ್ಕೆ ಎಷ್ಟಾರ ಮನೆ ಕಟ್ಟಿರೋದು. ಇನ್ನು ಇಲ್ಲೂ ಕಂಜೂಸ್ ಮಾಡಿ ಯಾವ ಬಿಲ್ಡಿಂಗ್ ಕಟ್ಟಕ್ಕೆ ಹೊಲ್ಟವಳೋ ಏನು ಕತ್ತಿಯೋ ನಾಕಾಣೆ. ಬಿಡು, ನಾನೇನು ಹೋಟ್ಲಾಗ ತಿನ್ಕತೀನಿ. ಎಲ್ಲ ಇವ್ರ ಕರ್ಮಗಳು ಅನ್ಭವಿಸ್ಕೊಂಡು ಸಾಯ್ಲಿ. ನಮ್ಮ ಗಂಡಂಗೆ ಅಂತಾವನೆ ಅಂತ ಏನು ಅನ್ಕೋಬೇಡಮ್ಮ. ನೀನು ಕೆಲಸ ನೀನು ಮಾಡು. ನಾನು ಬೋಸ್ರಿ ಇವಾಗ ವಾಂತಿಗಳು ಶಾನೆ ಆಯ್ತವೆ. ನನಗೂ ಕ್ಯಾಮೆ ಮಾಡೋಕ್ಕಾಗಕ್ಕಿಲ್ಲ. ನಂಗೂ ವಯಸ್ಸಾಯ್ತು, ನನ್ನ ಕೈಲೂ ಮಾಡೋಕ್ಕಾಗಕ್ಕಿಲ್ಲ. ನಂಗೂ ವಯಸ್ಸಾಯ್ತು, ನನಗೂ ಮಾಡೋಕ್ಕಾಗಕ್ಕಿಲ್ಲ. ಹಂಗಾರೆ ಬಿಡಿ, ಎಲ್ಲ ಕ್ಯಾಮೆ ನಾನೇ ಮಾಡ್ತೀನಿ. ನೀವು ಚಿಂತೆನೇ ಮಾಡಕ್ಕೆ ಹೋಗ್ಬೇಡಿ. ನಿಮ್ದು ಏನೋ ನೀವು ಕೆಲಸಗಳು ನೋಡ್ಕೊಳ್ಳಿ, ಸರಿನಾ? ಈ ಮನೆ ಜವಾಬ್ದಾರಿ ಇನ್ಮ್ಯಾಲಿಂದ ನಂದೇ. ಎಂತ ಒಳ್ಳೆ ಸಹ ಸಿಕ್ಬಿಟ್ಲಪ್ಪ ನನಗಂತೂ. ಅಯ್ಯೋ, ನನ್ನ ಮಗಳು ಒಂದು ಕ್ಯಾಮೆನೂ ಮಾಡಂಗಿಲ್ಲ. ನೆಮ್ಮದಿಗಿರ್ಬೋದಲ್ಲಪ್ಪ ಶಿವ. ನಾನು ಕೆಲಸ ಮಾಡು ಅಂತ ಜಗಳಕ್ಕೆ ಬೀಳ್ತಾಳೆ ಅಂದ್ಕೊಂಡಿದ್ದೆ. ಇದೇನಪ್ಪ ಇದು? ಇವಳು ಈ ಪಾಟಿ ಒಳ್ಳೆವಳ, ನನಗೆ ಕೆಲಸನೇ ಇರಕ್ಕಿಲ್ವಾ? ಆರಾಮಾಗಿರ್ಬೋದು ಬಿಡು. ಭಾಳ ಖುಷಿ ಆತೈತೆ ನಿನ್ನ ಮಾತು ಕೇಳೇ. ನೀನು ಎಂಥದೋ ನಮ್ಗಂತೂ ಖುಷಿ ಆತೈತೆ. ಸರಿ, ನೀನೇ ನೋಡ್ಕ. ಆದರೆ ಒಂದು ಕಂಡೀಷನ್ ಅಮ್ಮ. ಈಗ ನನ್ನನ್ನು ಕ್ಯಾಮೆ ಮಾಡಕ್ಕೆ ಬಿಟ್ಬಿಡ್ತೀರಾ, ಆಮೇಲೆ ಇನ್ನೊಂದು 2-3 ದಿನ ಬಿಟ್ಕೊಂಡು ನಿಮಗೆ ಬೇಜಾರಾಗಕ್ಕೆ ಶುರುವಾಯ್ತದೆ. ಇವಳೇನಪ್ಪ ಇವಳು ಒಬ್ಬಳೆ ಕ್ಯಾಮೆ ಮಾಡ್ತಾಳೆ ಅಂತ ಬೇಜಾರು ಆಗೇ ಆಯ್ತದೆ. ಯಾರಿಗ ಹಾಕಿಲ್ಲ ಇವಳಿಗೆ ಕುಂತು ನಿಮಗೂ ಬೇಜಾರಾಯ್ತದೆ. ಅವಾಗ ಬಂದ್ಬಿಟ್ಟು ಆಮೇಕಿಂದ ಇಲ್ಲ ನೀನೇನು ಕೆಲಸ ಮಾಡಬೇಡ, ನಾವೇ ಮಾಡ್ತೀವಿ ಅಂತ ಹೇಳಿದ್ರೆ ಅಯ್ಯೋ ಎಲ್ಲಾರ ಉಂಟಾ? ನನಗಂತೂ ಕುಂತ್ಕೊಂಡು ತಿಂದ್ರೆ ಸಾಕಾಗೈತೆ. ಅಂಥದ್ರಾಗ ನಾನೇನಾದ್ರೂ ನಿನ್ನ ಹತ್ರಕ್ಕೆ ಬಂದ್ಬಿಟ್ಟು ಕೆಲಸ ಮಾಡ್ತೀನಿ ನಾನೇ ಅಂತ ಕೇಳೋದುಂಟಾ? ಇಲ್ಲ, ನಾನಂತೂ ಕೇಳೋಕ್ಕಿಲ್ಲ. ಲೇ ಮಮತಿ, ಬ್ಯಾಡ ಕಣ್ಲೇ, ಮುಗಿತದ ನಿನ್ ಕತೆ. ಅಲ್ಲ, ನೀವು ಅಕಸ್ಮಾತ್ ಬಂದ್ಬಿಟ್ಟು ಕೇಳ್ಬಿಟ್ರೆ ನನಗೆ ಅದೆಲ್ಲ ಇಷ್ಟ ಆಗಕ್ಕಿಲ್ಲಮ್ಮ. ಒಂದು ಕಿತ ಕಮಿಟ್ ಆಗೋಗ್ಬಿಡ್ಬೇಕು. ಮನೆ ಜವಾಬ್ದಾರಿಯ ಒಂದು ನೀನು ಮಾಡಬೇಕು, ಇಲ್ಲ ನಾನು ಮಾಡಬೇಕು, ಇಬ್ಬರಾಗ ಒಬ್ರು ಮಾಡಬೇಕು. ನಿನ್ನಿಷ್ಟ. ಈಗ ಎಲ್ರ ಮುಂದೆ ಕೇಳ್ತಾ ಇದ್ದೀನಿ. ನೀನು ಮಾಡಂಗಿದ್ರೆ ನೀನೇ ಮಾಡು, ನಾನು ಕೇಳೋದೇ ಇಲ್ಲ. ಇಲ್ಲ ನಾನು ಮಾಡಬೇಕು ಅಂತ ಹೇಳಿದ್ರೆ ಇನ್ಮೇಲೆ ನಾನೇ ಮಾಡ್ತೀನಿ, ನೀವು ಯಾರು ಕೇಳ್ಕೊಡ್ದು. ಅಬ್ಬ ನಾನಂತೂ ಮಾಡಕ್ಕಿಲ್ಲ. ಬಸ್ರಿ ವಾಂತಿಗಳು ಶಾನೆ ನನಗೆ. ನೀನೇ ಮಾಡು ಮಮತಿ. ಬ್ಯಾಡ, ನೀನು ಸೇರ್ ಮಾಡು. ನೀವೇ ಗೊತ್ತಿ ಬಾಯಿ ಮುಚ್ಕೊಂಡು ನಿಂತ್ಕೊಂತೀರಾ? ಸರಿ, ನೀನೇ ಮಾಡು. ಸರಿ, ಮಂದೇವ್ರ ಮೇಲೆ ಪ್ರಮಾಣ ಮಾಡ್ಬಿಟ್ಟು ಹೇಳ್ಬೇಕು ಎಲ್ರೂ. ನಾನು ಕೆಲಸ ಮಾಡಲ್ಲ ಅನ್ನೋ ಗಂಟ ನೀವು ಯಾರೂ ನಾನು ಜವಾಬ್ದಾರಿ ತಗೊಂಡು ನಾನು ಕೆಲಸ ಮಾಡ್ತೀನಿ, ನಾನು ಅಡುಗೆ ಮಾಡ್ತೀನಿ ಅಂತ ಯಾರು ಬರ್ಕೊಡ್ದು. ಹಂಗೆ ಪ್ರಮಾಣ ಮಾಡಿ ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಈ ಮನೆ ಜವಾಬ್ದಾರಿ ನಿಂದೇನೆಯ. ನಾವಂತೂ ಮದ್ಯಕ್ಕೆ ಬರಕ್ಕಿಲ್ಲ. ನಾನು ಆ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ ಕಣವ, ನಾನು ಬರಕ್ಕಿಲ್ಲ. ನಿನ್ನಂತ ಚಿಂದಂತ ಸೊಸೆ ಸಿಕ್ಕಿರ್ಬೇಕಾರೆ ತಿನ್ಕೊಂಡು ನೂರಾಗ ಓಡಾಡ್ಕೊಂಡು ಇದ್ಬಿಡ್ತೀನಿ. ನಾನು ಅಷ್ಟೇ ಕಣವ, ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಬರಕ್ಕಿಲ್ಲ. ನಿನ್ನಂತೋಡು ನಾನು ನೋಡೇ ಇಲ್ಲ ಬಿಡವ. ಮುಂದೆ ನೋಡೋದು ಇಲ್ಲ ಬಿಡಿ. ನೋಡಕ್ಕೆ ಇನ್ನೊಂದು ವರ್ಷಕ್ಕೆ ನೀವು ಇತ್ತಿರೋವಾಗೇನೆ ಹಾಕಿಸ್ಕೊಂಡಿರ್ತೀರೋ.